ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್. ಬನ್ನಿ ಫ್ರೆಂಡ್ಸ್, ಇಂದು ನಾವು ಪಾಂಡವಪುರದ ಸಮೀಪ ಇರುವಂತಹ ಕಲ್ಲಳ್ಳಿ ಭೂ ವರಹಾನಾಥ ಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಣ. ಅಲ್ಲಿನ ಕ್ಷೇತ್ರ ಮಹತ್ವವನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಇಂದು ಸುಡು ಬಿಸಿಲಿನ ತಿಂಗಳಾಗಿದ್ದರಿಂದ ಬರುವ ಭಕ್ತಾದಿಗಳಿಗೆ ನಡೆದುಕೊಂಡು ಹೋಗಲಿಕ್ಕೆ ಅನುಕೂಲವಾಗುವ ರೀತಿ ನೆರಳನ್ನು ಮಾಡಲಾಗಿತ್ತು. ಆ ನೆರಳು ಮಾಡಿದ್ದ ಜಾಗದಲ್ಲಿ ನಾವು ನಿಧಾನವಾಗಿ ದೇವಸ್ಥಾನದ ಕಡೆ ನಡೆದುಕೊಂಡು ಹೋದ್ವಿ. ನೀವು ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಅಲ್ಲಿನ ಜನಸಾಮಾನ್ಯರು ತಮ್ಮ ಜೀವನಕ್ಕಾಗಿ ಕೆಲವೊಂದಿಷ್ಟು ಪೂಜಾ ಸಾಮಗ್ರಿಗಳನ್ನು ತಂದು ಮಾರೋದನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಸ್ಥಳೀಯವಾಗಿ ಬೆಳೆದಂತಹ ಹಣ್ಣು, ತರಕಾರಿ, ಹಲಸಿನ ಹಣ್ಣು, ಕಲ್ಲಂಗಡಿ ಇತ್ಯಾದಿಗಳನ್ನು ತಂದು ಮಾರಾಟ ಮಾಡಿ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ನಾವು ಹೋದಂತಹ ಭಕ್ತಾದಿಗಳು ಇಲ್ಲಿಂದಲೇ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ನಾವು ದೇವರ ಸನ್ನಿಧಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಸಿಗುವಂತಹ ಹಣ್ಣು ಹಂಪಲುಗಳು ತುಂಬ ರುಚಿಕರವಾಗಿರುತ್ತೆ. ಇಲ್ಲಿಂದ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡ ನಾವು ದೇವಸ್ಥಾನದ ಬಳಿ ಹೋಗಿ ದೇವರ ಸುತ್ತ ಒಂದು ಸುತ್ತು ಬಂದ್ವಿ. ಇನ್ನೂ ಕೆಲವರು 1 ಸುತ್ತು, 2 ಸುತ್ತು, 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ತಾನೆ ಇದ್ದರು. ಅವತ್ತಿನ ದಿನ ಜನರು ತುಂಬ ಬಂದಿದ್ದರಿಂದ ದೇವರ ದರ್ಶನ ನಮಗೆ ತುಂಬ ಲೇಟಾಯಿತು. ಆದರೂ ಸಹ ಹೇಗೋ ದೇವರ ಕ್ಯೂನಲ್ಲಿ ನಿಂತು ದರ್ಶನವನ್ನು ಪಡೆದ್ವಿ. ಸುಮಾರು 1-1.5 ಗಂಟೆ ಟೈಮು ಆಗಿರಬೇಕು ಅನಿಸುತ್ತೆ. ನಾವು ದೇವಸ್ಥಾನ ದರ್ಶನವನ್ನು ಮಾಡಿ ನಂತರ ಹೊರಗಡೆ ಬಂದ್ವಿ. ಈಗ ನೀವು ನೋಡ್ತಾ ಇರುವಂಥದ್ದೇ ಲಕ್ಷ್ಮೀ ಸಮೇತ ಕುಳಿತಿರುವಂತಹ ವರನಾಥ ಸ್ವಾಮಿ, ಅಂದರೆ ನಾರಾಯಣ ಸ್ವಾಮಿ. ಬಹಳ ಚೆನ್ನಾಗಿದೆ. ಈ ಮೂರ್ತಿಯೇ ವರಹಾನಾಥ ಸ್ವಾಮಿ. ಹೇಮಾವತಿ ನದಿ ತೀರದಲ್ಲಿರುವ ಕಲ್ಲಳ್ಳಿ ಗ್ರಾಮದಲ್ಲಿ ನೆಲೆಸಿದ್ದಾನೆ. ಈ ವಿಗ್ರಹ 15 ಅಡಿ ಎತ್ತರವಿದ್ದು ಶಂಖಚಕ್ರಗಳನ್ನು ಒಳಗೊಂಡಿದೆ. ವರನಾಥ ಸ್ವಾಮಿ ಲಕ್ಷ್ಮಿಯನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವುದು ವಿಶೇಷವಾಗಿದೆ. ಇಲ್ಲಿಗೆ ಬರುವಂತಹವರು ಮನೆ ಕಟ್ಟುವ ಬಯಕೆಯಿಂದ ಬರುತ್ತಿದ್ದು ಮತ್ತು ಸಂತಾನಹೀನರಿಗೆ ಸಂತಾನ ಭಾಗ್ಯವನ್ನು ನೀಡುವ ಕರುಣಾಮಯಿ ಈ ಕಲ್ಲಳ್ಳಿ ಭೂ ವರನಾಥ ಸ್ವಾಮಿಯಾಗಿದ್ದಾನೆ. ಅದರ ನಂಬಿಕೆ ಎಲ್ಲರಲ್ಲೂ ಅಚಲವಾಗಿದೆ. ಪುನಃ ನಾವು ದೇವರ ಸುತ್ತ ಇನ್ನೂ 1 ಸುತ್ತು ಬಂದ್ವಿ. ಬರಬೇಕಾದ್ರೆ ನೋಡಿದ್ವಿ, ನೀವು ನೋಡ್ತಾ ಇದ್ದೀರಿ. ದೇವಸ್ಥಾನದ ಕಟ್ಟಡಕ್ಕೆಂದು ತಂದಿರುವಂತಹ ಕಲ್ಲುಗಳ ಮೇಲೂ ಸಹ ಅವರು ಕಲ್ಲಿನ ಮೇಲೆ ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಮತ್ತು ಬಂದವರೆಲ್ಲರೂ ಸಹ ತಮ್ಮ ಅನಿಸಿಕೆಗಳನ್ನು ಈ ಮೂಲಕ ವ್ಯಕ್ತಪಡಿಸೋದು ಏನಕ್ಕಪ್ಪ ಅಂದರೆ, ಅವರು ಕಟ್ತಾ ಇರುವಂತಹ ಮನೆ, ಇಲ್ಲ ಅಂದರೆ ಕೈನಲ್ಲಿ ಕಟ್ಟಕ್ಕಾಗದೇ ಇರುವಂಥವರು ಮನೆ ಕಟ್ಟುವಂತಹ ಪ್ರೇರಣೆ ಕೊಡಲಿ ಅನ್ನೋ ಉದ್ದೇಶದಿಂದ ಆ ಕಲ್ಲುಗಳನ್ನು ಕಟ್ತಿದ್ದಾರೆ. ನಂತರ ಅಲ್ಲೇ ಕಾಣುವಂತಹ ಅನ್ನಛತ್ರದ ಕಡೆ ನಡೆದ್ವಿ. ಇದು ಅನ್ನಪ್ರಸಾದ ನೀಡುವಂತಹ ಜಾಗ. ನಮ್ಮ ಕರ್ನಾಟಕದ ಯಾವ ದೇವಸ್ಥಾನದಲ್ಲಿ ಅನ್ನ ನೀಡೋದಿಲ್ಲ ಹೇಳಿ. ಅದಾದ ನಂತರ ನಾವು ಬಂದಿದ್ದು ಪಕ್ಕದಲ್ಲೇ ಇರುವಂತಹ ಗೋಮಾತೆಯನ್ನು ಪೂಜಿಸುವಂತಹ ಸ್ಥಳವಾಗಿರುವಂತಹ ಗೋಶಾಲೆಗೆ. ಇಲ್ಲೂ ಸಹ ನಾನಾ ವಿಧವಾದಂಥ ಹಸುಗಳು, ತಳಿಗಳು, ಊರುಗಳನ್ನು ನೋಡಲು ಸಿಗ್ತವೆ. ಈ ಗೋಶಾಲೆ ನಿರ್ವಹಣೆಗೆ ಇಲ್ಲೇ ಅಕ್ಕಪಕ್ಕದಲ್ಲೇ ಇರುವಂತಹ ಗ್ರಾಮಸ್ಥರ ನೆರವು ಸಹ ತುಂಬ ಇದೆ ಎಂದು ಕೇಳಿಪಟ್ಟು ನಂತರ ನಾವು ಅಲ್ಲಿಂದ ಹೇಮಾವತಿ ನದಿಯ ಕಡೆ ನಮ್ಮ ಪಯಣವನ್ನು ಶುರು ಮಾಡಿದೋ. ನೋಡೋದಕ್ಕೆ ತುಂಬ ಸುಂದರವಾಗಿತ್ತು. ನೀವು ಸಹ ಒಮ್ಮೆ ಬಂದು ಈ ಸೌಂದರ್ಯವನ್ನು ಸವಿದು ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು
ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ ಫ್ರೆಂಡ್ಸ್.